ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವವ ಅರುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಲ್ಲಿ ಸದಾ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಗುರುವನ್ನು ಭಾವಿಸಿ, ಗುರುಕೃಪೆ ನಮ್ಮ ಪರಂಪರಾ ಗುರುಕುಲದ ಮತ್ತೆಲ್ಲ ಗುರುಕುಲಗಳ ಸಕಲ ಛಾತ್ರರಿಗೂ ಇರಲಿ, ಆರ್ಯರಿಗಿರಲಿ, ವ್ಯವಸ್ಥೆಯನ್ನು ನಿರ್ವಾಹ ಮಾಡುವಂಥ ಎಲ್ಲ ಕಿಂಕರರಿಗಿರಲಿ ಎಂಬುದಾಗಿ ಹಾರೈಸುವಂಥದ್ದು. ಪರಂಪರಾ ಗುರುಕುಲದ ವರ್ಧಂತಿಯ ಈ ಶುಭ ಸಮಯದಲ್ಲಿ ಮಾತನಾಡುವಾಗ ಒಂದು ದೊಡ್ಡ ಸಂದಿಗ್ಧ. ಅದೇನು ಅಂದರೆ, ಆತ್ಮಪ್ರಶಂಸೆ ಮಾಡಬಾರ್ದು ಅಂತ ಶಾಸ್ತ್ರ. ಆತ್ಮಪ್ರಶಂಸೆ ಆತ್ಮಹತ್ಯೆಗೆ ಸಮಾನ ಅಂತ. ಹಾಗಾಗಿ ಆತ್ಮಹತ್ಯೆ ಮಾಡಲೇಬೇಕಾದ ಪ್ರಮೇಯ ಬಂದರೆ ಆತ್ಮ ಪ್ರಶಂಸೆ ಮಾಡಿದರೆ ಅದನ್ನೇ ಮಾಡಿದಂತೆ ಆಯಿತು, ಆತ್ಮಹತ್ಯೆ ಮಾಡಿದಂತೆ ಆಯಿತು ಎಂಬುದನ್ನು ಮಹಾಭಾರತದ ಯುದ್ಧದ ಒಂದು ಸಂದರ್ಭದಲ್ಲಿ ನಾವು ಶ್ರೀಕೃಷ್ಣನ ಉಪದೇಶದ ಮೂಲಕ ಅದನ್ನು ತಿಳ್ಕೊಳ್ತೇವೆ ಅಂತ. ಮಾಡಲೇ ಕೂಡುದು ಆತ್ಮ ಪ್ರಶಂಸೆಯನ್ನು. ಹಾಗಾಗಿ ನಾವು ಸಾಧ್ಯವಾದಷ್ಟು ನಮ್ಮ ಬಗ್ಗೆ ಹೇಳ್ಕೊಡೋದು, ಮಠದ ಬಗ್ಗೆ ಹೇಳ್ಕೊಡೋದು, ಅಥವಾ ನಮ್ಮ ಸಂಸ್ಥೆಗಳ ಬಗ್ಗೆ ಹೇಳ್ಕೊಡೋದು, ಅದನ್ನು ಮಾಡದೇ ಇರೋ ಪ್ರಯತ್ನವನ್ನು ಮಾಡ್ತೇವೆ. ಹೇಳ್ಕೊಳ್ಬಾರ್ದು ಅಂತ, ಖಂಡಿತ ಹೇಳ್ಕೊಳ್ಬಾರ್ದು ಅಂತ. ಆದರೆ ಸತ್ಯವನ್ನೇ ಹೇಳಬೇಕು ಅಂತ ಇನ್ನೊಂದು ನಿಯಮ ಇದೆ. ಸುಳ್ಳು ಹೇಳಬಾರ್ದು ಅಂತ, ಇದ್ದಿದ್ದನ್ನು ಇದ್ದ ಹಾಗೆ ಹೇಳಬೇಕು ಅಂತ. ಎರಡನ್ನು ಪಾಲನೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ನಮಗೆ ಬಂದ್ಬಿಟ್ಟಿದೆ ಈಗ ಅಂತ. ಯಾಕೆಂದರೆ ನಿನ್ನೆ ನಾವು ಈ ಪರಂಪರಾ ಗುರುಕುಲದ ವರ್ಧಂತಿ ಅಂಗವಾಗಿ ನಡೆದಂಥ ಪ್ರದರ್ಶಿನಿ, ಆ ಪ್ರದರ್ಶನಿಯ ಉದ್ಘಾಟನೆ ಸಲುವಾಗಿ ಬಂದಿದ್ವು. ಅನಿವಾರ್ಯವಾದ ಕಾರ್ಯ ಏನೋ ಒಂದಿತ್ತು ನಮಗೆ. ಒಂದು 5 ನಿಮಿಷ ಇಲ್ಲಿರುವ ಅವಕಾಶ ಇತ್ತು ನಮಗೆ. ಆದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಇಲ್ಲಿದ್ವು ಇಲ್ಲಿ. ಅದು ಹಾಗಾಯ್ತದು. 5 ನಿಮಿಷ ಬೆಳೆದು ಮತ್ಸ್ಯಾವತಾರದ ಹಾಗೆ 5 ಹೊತ್ತಾಗಿ 10 15 ಆಗಿ 20 ಆಗಿ ಸುಮಾರಾಗಿದೆ ಹೊತ್ತು. ಆಮೇಲೆ ಆ ಸಮಯದಲ್ಲಿ ಈ ಪ್ರದರ್ಶನಿಯನ್ನು ಕಂಡಾಗ, ಈ ಮಕ್ಕಳ ತಿಳುವಳಿಕೆಯನ್ನು ಕಂಡಾಗ, ಆ ಮಕ್ಕಳ ಒಂದು ಉತ್ಸುಕತೆಯನ್ನು ಕಂಡಾಗ, ಧರ್ಮ ಸಂಸ್ಕೃತಿಯ ಕುರಿತು ಅವರಿಗಿರುವಂಥ ಉತ್ಸುಕತೆಯನ್ನು ಕಂಡಾಗ ಮನಸ್ಸು ತುಂಬಿ ಬಂತು. ಪ್ರಾಮಾಣಿಕವಾದ ಅಭಿಪ್ರಾಯ. ಅದರಲ್ಲಿನೂ ನಮ್ಮದು ಅಂತ ಹೇಳ್ತಾ ಇರುವಂಥದ್ದಲ್ಲ, ನಿಮ್ಮ ಮೊದಲೇ ಹೇಳಿದು ಆತ್ಮಪ್ರಶಂಸೆ ಇಲ್ಲ ಅಂತ. ಮೊದಲನೇ ಹೆಜ್ಜೆಯಲ್ಲಿ ನಮಗೆ ಆಶ್ಚರ್ಯ ಕಾದಿತ್ತು. ಆಟಗಳು 3-4 ಆಟಗಳು ಜೀವನದ ಪಾಠಗಳು ಎನ್ನುವಂತೆ ಇದ್ವು ಒಂದೊಂದು ಕೂಡ. ಎಲ್ಲ ಈಗಿನ ಕಾಲದಲ್ಲಿ ವಿಶೇಷವಾದ ಆಟಗಳೆಲ್ಲ ಬಂದಿದ್ದಾವೆ. ಆ ಆಟಗಳಿಗೆ ಸಡ್ಡು ಹೊಡಿತಕ್ಕಂಥ ಆಟಗಳು ಇಲ್ಲಿ ಆಡಲ್ಪಟ್ಟವು. ಏನೂ ಕಡಿಮೆ ಇಲ್ಲ ಅವುಗಳಿಗಿಂತ ಯೋಗ್ಯತೆಯಲ್ಲಿ ಈ ಆಟಗಳು. ಆದರೆ ಅವುಗಳು ಇಲ್ಲದೆ ಇರತಕ್ಕಂಥ ವಿಶೇಷ ಸಂಗತಿ, ಅದು ಕೇವಲ ಮನೋರಂಜನೆ, ಹೊರಗಿನ ಆಟಗಳು. ಇದು ಹಾಗಲ್ಲ. ಇದು ನಮ್ಮನ್ನು ಪರಮಾತ್ಮನವರೇ ಕರ್ಕೊಂಡು ಹೋಗ್ತಕ್ಕಂಥ ಯೋಗ್ಯತೆ ಇರುವಂಥ ಆಟಗಳನ್ನು, ಆ ದಿಕ್ಕನ್ನು ತೋರಿಸುವಂಥ ಆಟಗಳನ್ನು ಮಕ್ಕಳು ರೂಪಿಸಿಕೊಂಡಿದ್ರು. ಆಡಿದರೆ ಅದು ಅದ್ಭುತ. ಅದು ಆಡಿದ್ದು ಮಾತ್ರ ಅಲ್ಲ, ಆ ಮಕ್ಕಳು ರವಿ ಆರ್ಯನ ಸಹಕಾರದಲ್ಲಿ ರೂಪಿಸ್ಕೊಂಡಿದ್ರು ಅದನ್ನು ಅಂತ ಅನ್ನೋದು ನಮ್ಗೆ ತುಂಬ ಹೆಮ್ಮೆ ಅಂತಿತ್ತು ಅಂತ. ಇಡೀ ಪರಿಕಲ್ಪನೆ ಅಷ್ಟು ಅದ್ಭುತವಾಗಿತ್ತು. ಆ ಭಕ್ತಶ್ರೇಷ್ಠರ ಸಾಕ್ಷಾತ್ಕಾರ ಅದಿರ್ಬೋದು, ಅಥವಾ ಭಕ್ತಿ ಮಾರ್ಗವನ್ನು ಬಿಟ್ಟು ನಡೆದರೆ ಯಮದೂತರ ಕಾಟ ಅನ್ನೋ ಪರಿಕಲ್ಪನೆ ಇರ್ಬೋದು.
ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅಪ್ಸರಿಯರು ಬರ್ತಾರೆ, ದೇವಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎನ್ನುವ ಕಲ್ಪನೆ ಇರ್ಬೋದು. ಅಥವಾ ಆ ನಿಧಿಯ ಹುಡುಕಾಟ, ಅನ್ವೇಷಣೆ, ಕೊಟ್ಟ ಕೊನೆಯಲ್ಲಿ ಸಿಗುವ ನಿಧಿ ಯಾವುದು ಅಂದರೆ ಗುರುಚರಣ ಅಂತ ಎನ್ನುವ ಕಲ್ಪನೆ ಇರ್ಬೋದು. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಅವುಗಳ ತುಲನೆ ಇರ್ಬೋದು. ಎಲ್ಲಿಂದ ಎಲ್ಲಿಗೆ ಹೋದರು ಎಲ್ಲಿವರೆಗೆ ಅಂದರೆ ನೀವು ಬಾಗಿದ್ರೆ ನಿನಗೆ ಲಾಭ ಆಗತ್ತೆ ಅಂತ. ಒಂದು ನೀರಿನ ಪಾತ್ರೆ, ಒಂದು ಚಿಕ್ಕ ಅದ ನೀರನ್ನು ಒಗೆಯುವಂಥ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಬಾಗಿದ್ರೆ ಸಿಗತ್ತೆ ನಿಮಗೆ ಅಂತ, ಇಲ್ಲಿದ್ರೆ ಸಿಗಲ್ಲ, ನೆಟ್ಟಗಿದ್ರೆ ಸಿಗಲ್ಲ ಅಂತ ಅದನ್ನು ಇಟ್ಟು ಒತ್ತಿ ತೋರಿಸಿ ಅದು ಯಾವ ಕಾರಣಕ್ಕೂ ನೀರು ತುಂಬೋದಿಲ್ಲ ಅದರಲ್ಲಿ ಅಂತ, ನೆಟ್ಟಗಿದ್ರೆ ಅಂತ. ಹೀಗೆ ಒಂದು ರೀತಿಯಲ್ಲಿ ಅದು ಪ್ರದರ್ಶಿನಿ ಅನ್ನೋದಕ್ಕಿಂತ, ಉತ್ಸವ ಅನ್ನೋದಕ್ಕಿಂತ ಅದೇ ಗುರುಕುಲವಾಗಿತ್ತು. ಯಾರಾದರೂ ದೊಡ್ಡವರು ಅಥವಾ ಪರಂಪರಾ ಗುರುಕುಲದ ವಿದ್ಯಾರ್ಥಿಗಳು ಅಲ್ಲದೇ ಇರೋರು ಬಂದರೆ ಅವರಿಗೆಲ್ಲ ಪಾಠ ಎನ್ನುವಂತ ಇತ್ತದು. ನಮಗೆ ನಿನ್ನೆ ಆಟಗಳನ್ನ ಆಡೋಕ್ಕಾಗಲಿಲ್ಲ, ಮಕ್ಕಳ ಆಮಂತ್ರಣ ಇತ್ತು ನಮಗೆ ಆಟ ಆಡೋದಕ್ಕೆ. ಆದರೆ ಸಮಯದ ಪರಿಧಿಯಿಂದಾಗಿ ಆಟ ಆಡೋಕ್ಕಾಗಲಿಲ್ಲ. ಆದರೆ ಅದು ಕೊರತೆ ಮನಸ್ಸಲ್ಲಿ ಉಳ್ಕೊಂಡಿದೆ. ಹಾಗಾಗಿ ಸಭೆಗೆ ಬರುವಾಗ ಪ್ರಾಚಾರ್ಯರಲ್ಲಿ ನಾವು ಹೇಳಿದ್ದೇವೆ, ಅದನ್ನು ಆಟದ ಆ ಸಾಮಗ್ರಿಗಳನ್ನೆಲ್ಲ ಹಾಗೆ ಇಟ್ಟು ಗುರುಕುಲಕ್ಕೆ ಬರ್ತೇವೆ, ಅಲ್ಲೇ ಆಟ ಆಡ್ಬೋದು ಅಂತ ಮಕ್ಕಳ ಜೊತೆಯಲ್ಲಿ ನಾವು ಅಭಿಪ್ರಾಯದಲ್ಲಿ ನಾವಿದೆ. ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಹಾಗಾಗಿ ಹೀಗೆ ದೊಡ್ಡವರು ಮಾಡೋದೇ ಇದು ತುಂಬ ಕಷ್ಟದ ವಿಷಯ. ಅಂದರೆ ಅಂಥ ಯೋಚನೆಗಳು ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಮಕ್ಕಳಿಗೆ ಈ ಮಟ್ಟದ ಒಂದು ಮೇಧೆಯ ಅನಾವರಣ ಹೇಗಾಯಿತು? ಇದೇ ಅಪೇಕ್ಷಿತವಾಗಿರುವಂಥದ್ದು. ಇಲ್ಲಿ ವಿದ್ಯಾಭ್ಯಾಸ, ಪರಂಪರಾ ಗುರುಕುಲ, ಈ ಪ್ರಯತ್ನ ಯಾಕೆ ಅಂದರೆ ಇಂತಹ ಬುದ್ಧಿ ಮನಸ್ಸು ಮಕ್ಕಳಿಗೆ ಬೆಳೀಲಿ ಅಂತ ಅದಾಗಿದೆ ಅಂತ. ಆ ಕಾರ್ಯ ಅಂತೂ ಖಂಡಿತವಾಗಿ ನಿಸ್ಸಂಶಯವಾಗಿ ಆಗಿದೆ ಅನ್ನೋದು ತುಂಬ ಸ್ಪಷ್ಟ ಅಂತ. ಮತ್ತು ಪ್ರತಿಯೊಂದು ಕಾರ್ಯವೂ ಕೂಡ ತುಂಬ ಶ್ರದ್ಧೆಯಿಂದ ಮಾಡಲ್ಪಟ್ಟಿವೆ. ಉದಾಹರಣೆಗೆ ಆ ಭಕ್ತಶ್ರೇಷ್ಠರ ಒಂದು ವೇಷಧಾರಣೆ ಇದೆಯಲ್ಲ, ಎಷ್ಟು ಚೆನ್ನಾಗಿ ಮಕ್ಕಳು ಮಾಡ್ಕೊಂಡಿದ್ರು ಅಂದರೆ, ಅಥವಾ ಮಾಡ್ಕೊಂಡಿದ್ರು ಅಂದರೆ ನೋಡಿದರೆ ಕಣ್ಣು ತುಂಬ ಹಾಗಿತ್ತು, ಮೆಚ್ಚೋ ಹಾಗಿತ್ತು ಅದನ್ನು. ನಿನ್ನ ಈ ಸುದರ್ಶನ ಭಿತ್ತಿ ಸ್ಥಾಪನೆ ಸಾರ್ಥಕ ಅಂತ ಅನಿಸಿದೆ ನಮಗೆ. ಅಂದರೆ ಅಷ್ಟು ಸದುಪಯೋಗವನ್ನು ಮಾಡಲಾಗಿದೆ ಇದರದ್ದು ಅಂತ. ಹಾಗಾಗಿ ಅದೆಲ್ಲ ಗಮನಿಸಿದಾಗ ಈ ಪರಂಪರಾ ಗುರುಕುಲದ ಬಗ್ಗೆ 100 ಒಳ್ಳೆಯ ಮಾತು ಹೇಳದೆ ಇರೋಕ್ಕೆ ಸಾಧ್ಯ ಇಲ್ಲ. ಹೇಳಿದರೆ ಆತ್ಮ ಪ್ರಶಂಸೆ ಅದು ಅಂತ. ಯಾಕೆ ನಮ್ಮದೇ ಪರಂಪರಾ ಗುರುಕುಲ, ಅದು ಆತ್ಮದಿಂದ ಬೇರೆ ಎಲ್ಲ, ಅದು ನಮ್ಮ ಆತ್ಮವೇ ಆಗಿದೆ ಅದು. ಹಾಗಾಗಿ ಪ್ರಶಂಸೆ ಮಾಡಿದರೆ ಆತ್ಮ ಪ್ರಶಂಸೆ, ಮಾಡದೇ ಇದ್ದರೆ ಬೇರೆ ಥರ ಹೇಳೋಕ್ಕಾಗೋದಿಲ್ಲ. ಸತ್ಯವನ್ನು ಸತ್ಯವಾಗಿ ಹೇಳಬೇಕು, ಅದನ್ನು ಬೇರೆ ತರಹ ಮಾಡಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲಿಯಾದರೂ ಬೇರೆ ಊರಿನಲ್ಲಿ ಇಂಥ ಪ್ರಯತ್ನವೊಂದಕ್ಕೆ ಹೋಗಿ ನಾವು ಭಾಗವಹಿಸಿ, ಈ ಪರಂಪರಾ ಗುರುಕುಲ ಬೇರೆ ಎಲ್ಲೋ ಇದ್ದು ಅಲ್ಲಿ ಹೋಗಿ ನಾವು ಭಾಗವಹಿಸಿ ಅಂಥದ್ದೇನೋ ಸಂದರ್ಭ ಇದ್ದರೆ 2 ಗಂಟೆ ಪ್ರವಚನ ಮಾಡ್ತಿದ್ವಿ. ಎಷ್ಟು ಅದ್ಭುತವಾಗಿತ್ತು ಇದು ಅನ್ನೋದ್ರ ಕುರಿತು, ಒಂದೊಂದು ಸಂಗತಿಗಳು ಕೂಡ ಹೇಗೆ ಇದ್ದಿರ್ಬೋದು ಅನ್ನೋದನ್ನು, ಅಷ್ಟು ವಿಷಯಗಳಿಂದ ಇದ್ವು. ಇದರಲ್ಲಿ ಏನೂ ಅತಿಶಯೋಕ್ತಿ ಇಲ್ಲ, ಕಿಂಚಿತ್ತೂ ಕೂಡ ಅತಿಶಯೋಕ್ತಿ ಇಲ್ಲ ಅಂತ. ಅಷ್ಟು ಜ್ಞಾನಮಯವಾಗಿ ಆ ಪ್ರದರ್ಶನೆಯನ್ನು ಆಯೋಜನೆ ಮಾಡಲಾಗಿತ್ತು ಅಂತ. ಮಕ್ಕಳ ಮೇಧೆ ಅಷ್ಟು ಸಂತೋಷ ಆಗುವಂಥದ್ದು ನಮಗೆ. ಈ ಮಕ್ಕಳು ಶಾಸ್ತ್ರಗಳನ್ನು ಗ್ರಹಿಸ್ತಾ ಇರುವಂಥ ರೀತಿ ಕೂಡ ಹಾಗೆ ಇದೆ ಅಂತ. ಪರಂಪರಾ ಗುರುಕುಲದ ಒಂದು ಪುಟ್ಟ ವಿದ್ಯಾರ್ಥಿನಿಗೆ ಇಲ್ಲೇ ಅಲ್ಲ ಎಲ್ಲೋ ಊರ ಕಡೆ ಇದ್ದಾಗ ಪಕ್ಕನೆ ಜ್ಯೋತಿಷದ ಯಾವುದೋ ಒಂದು ವಿಷಯವನ್ನು ಕೇಳಿದ್ವಿ ನಾವು. ಶನಿಯ ಕುರಿತಾದ ಒಂದು ವಿವರಣೆ, ಶನಿಯ ಕಾರಕತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿವರಣೆಯನ್ನು ಕೇಳಿದ್ವು. ಅದು ಗುಂಡು ಹೊಡೆದಂತೆ ಉತ್ತರ ಬಂದಿದ್ದನ್ನು ನಾವು ಗಮನಿಸಿದ್ವು ಅಂತ. ಅಂದರೆ ಅದು ಆಶ್ಚರ್ಯ ಆಯಿತು ನಮಗೆ ಅದು ಅಂತ. ಹೇಗೆ ಇಷ್ಟು ಉಪಸ್ಥಿತಿ, ಯಾವತ್ತೋ ಮಾಡಿದ ಪಾಠ, ಅದಕ್ಕೆ ಪರೀಕ್ಷೆ ಏನೂ ಇಲ್ಲ ಅದಕ್ಕೇನು. ಹಾಗಿರುವಾಗ ಎಲ್ಲೋ ಬೇರೆ ಸಂದರ್ಭ, ಬೇರೆ ಪ್ರಕರಣದಲ್ಲಿ ನಾವು ಒಂದು ಪ್ರಶ್ನೆಯನ್ನು ಇದ್ದಕ್ಕಿದ್ದಂತೆ ನಿಂತ ಮಟ್ಟದಲ್ಲಿ ಕೇಳಿದರೆ ಅಷ್ಟು ಆ ಉತ್ತರ ಬರೋದು ಹೇಗೆ? ಅದು ನಾವು ಜ್ಯೋತಿಷ್ಯದ ಅಥವಾ ಈ ರೀತಿಯ ಪಾಠಗಳನ್ನು ಮಾಡಿದಾಗೆಲ್ಲ ಗಮನಿಸ್ತೇವೆ ಅಂತ. ಹಾಗಾಗಿ ಪರಂಪರಾ ಗುರುಕುಲ ಸರಿಯಾದ ದಿಕ್ಕಿನಲ್ಲಿ ಮುಂದುವರಿತಾ ಇದೆ ಮತ್ತು ನಿರೀಕ್ಷಿತವಾದ ಫಲಿತಾಂಶ ಅಲ್ಲಿ ಬರ್ತಾ ಇದೆ. ಮಕ್ಕಳಲ್ಲಿ ಯಾವ ಫಲಿತಾಂಶ ನಾವು ಅಪೇಕ್ಷೆ ಪಟ್ಟಿದ್ವೋ ಆ ಫಲಿತಾಂಶ ಅಲ್ಲಿ ಬರ್ತಾ ಇದೆ, ಏನು ಸಂದೇಹ ಇಲ್ಲ. ಹಾಗಾಗಿ ತುಂಬ ಒಂದು ಸಮಾಧಾನದ ಸಂಗತಿ. ಯಾಕೆಂದರೆ ಈ ವಿಶ್ವವಿದ್ಯಾಪೀಠದ ಜೀವಾಳ ಅದು. ಈ ವಿದ್ಯೆಗಳು ಬೆಳಿಬೇಕು, ಈ ಕಲೆಗಳು ಬೆಳಿಬೇಕು, ಈ ಸಂಸ್ಕೃತಿ ಬೆಳಿಬೇಕು ಅನ್ನೋದು ಈ ವಿಶ್ವವಿದ್ಯಾಪೀಠ ಸ್ಥಾಪನೆಯ ಮೂಲ ಉದ್ದೇಶ.
ಈ ವಾತಾವರಣದ ಒಂದು ಪರಿಣಾಮವಾಗಿ ನಮ್ಮ ಎಲ್ಲ ಗುರುಕುಲಗಳ ಮೇಲೆ ಕೂಡ ಇದರ ಒಂದು ಛಾಯೆ, ಛತ್ರ ಛಾಯೆ ಇದೆ. ಶಿವಗುರುಕುಲದಲ್ಲೂ ಕೂಡ ತುಂಬ ಒಳ್ಳೆ ಬೆಳವಣಿಗೆಗಳನ್ನು ಕಾಣ್ತೇವೆ ನಾವು. ಈಗ ಬಹುಮಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ, ಕೃಷ್ಣನಿಗೆ ಬಹುಮಾನ ಪತ್ರ ಬರೆದು ಬಹುಮಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ, ಅವಳು ರಾಜರಾಜೇಶ್ವರಿ ಗುರುಕುಲದವಳು ಅಥವಾ ಆರ್ಯ ಗುರುಕುಲದವಳು. ಅಂದರೆ ಇದ್ರ ಪರಿಣಾಮಗಳಿದೆ ಅಂತ. ಎಷ್ಟು ಸುಂದರವಾಗಿ ಅವಳು ಪತ್ರ ಬರೆದಿದ್ದಾಳೆ ಕೃಷ್ಣನಿಗೆ ಅಂದರೆ ತುಂಬ ಮನಸ್ಸು ತುಂಬಿ ಹೋಗುತ್ತೆ ಅಂತ. ಅಷ್ಟು ಸುಂದರವಾಗಿ ಅವನು ಎಲ್ಲಿದ್ರು ಕೃಷ್ಣ ಓ ಅನ್ಬೇಕು ಅನ್ನೋ ರೀತಿಯಲ್ಲಿ ಆ ಪತ್ರ ಇದೆ. ಹಾಗೆ ಮತ್ತೊಂದು ಚಟುವಟಿಕೆ, ಆ ಡಬ್ಬಿಯಲ್ಲಿ ಕೆಲವು ಚೀಟಿಗಳು, ಆ ಚೀಟಿ ತಗೊಂಡ್ರೆ ಅದನ್ನು 1 ವರ್ಷ ಪಾಲನೆ ಮಾಡಬೇಕು ಅಂತ. ಆ ಚೀಟಿಯಲ್ಲಿ ಏನಿದೆಯೋ ಅಂತ ಒಂದು ಸದ್ಗುಣವನ್ನ 1 ವರ್ಷ ಪಾಲನೆ ಮಾಡಬೇಕು ಅಂತ. ಅಂದ್ರೆ ಈ ಗುರುಕುಲ ಕೊಡ್ತಾ ಇರೋ ಪ್ರೇರಣೆ ಎಷ್ಟು ದೊಡ್ಡದು ಅಂತ. 1 ವರ್ಷ ಪಾಲನೆ ಮಾಡ್ಬೇಕು ಅದನ್ನು. ಆಮೇಲೆ ಬಹುಮಾನ ಇದೆ ಅದಕ್ಕೆ, ಅದ್ಬೇರೆ ಮತ್ತೆ ಅಂತ. ತುಂಬಾ ದೂರಗಾಮಿ ಪರಿಣಾಮಗಳಿರ್ತಕ್ಕಂಥ ಒಂದು ವರ್ಧಂತ್ಯೋತ್ಸವ ಇಲ್ಲಿ ಆಚರಣೆ ಆಗ್ತಾ ಇದೆ ಅಂತ ಅನ್ಕೊಳ್ತೇವೆ ನಾವು. ಓಂಕಾರನ ಬಗ್ಗೆನೂ ಬಾರಿ ನಿನ್ನೆ ವಿಚಿತ್ರ ಆಶ್ಚರ್ಯ ಆಯ್ತು ನಮಗೆ. ಯಾಕೆಂದ್ರೆ ಶ್ರದ್ಧರ ತುಂಬಾ ದೊಡ್ಡ ವೃತ್ತ ಅದು. ಅದರಲ್ಲಿ ಶ್ಲೋಕ ರಚನೆ ಮಾಡ್ಬೇಕಾದ್ರೆ ತುಂಬಾ ಶಕ್ತಿ ಬೇಕಾಗ್ತದೆ ಅಂತ, ಕೌಶಲ ಬೇಕಾಗ್ತದೆ ಅಂತ. ಈ ಓಂಕಾರ ಅದಕ್ಕೂ ಒಂದು ಶ್ರೀಕಾರ ಹಾಕಿದ್ದಾನೆ. ಯಾವುದಕ್ಕೆ? ಈ ಶ್ಲೋಕ ರಚನೆಗೂ ಕೂಡ ಒಂದು ಶ್ರೀಕಾರ ಹಾಕಿರುವಂಥದ್ದು. ಹಾಗಾಗಿ ಕನ್ಯಾ ರಾಶಿ ಫಲ ಬರ್ತಾ ಇದೆ ಅಲ್ಲಿ ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಮಕ್ಕಳೆಲ್ಲ ಹೀಗೆ ನಕ್ಕಿದ್ರು, ಅದು ಕನ್ಯಾ ರಾಶಿ ಓಂಕಾರದಂತನ್ನುವಾಗ ಹೀಗೆ ನಕ್ಕಿದ್ರು. ಆದರೆ ಈ ನಗುವಿನಲ್ಲಿ ಒಂದು ಅಭಿಮಾನವೂ ಕೂಡ ಸೇರಿದೆ ಇವತ್ತು ಅಂತ. ಹಾಗಾಗಿ ಒಂದು ಗುರುಕುಲದ ಹಿರಿಮೆಗೊಂದು ಗರಿಯಾಗಿ ಇಂಥ ಸಾಧನೆಗಳು ಏರ್ಪಡ್ತಾ ಇದೆ ಎಂಬುದನ್ನು ನಾವು ಇಲ್ಲಿ ಭಾವಿಸುವಂಥದ್ದು. ಸುಮ್ಮನೆ ಹೀಗೆ ಒಂದು ಸಣ್ಣ ಚಿಂತನೆ ಮಕ್ಕಳೇ. ನೋಡಿ, ನಮಗಿಂತ ಗೋಕರ್ಣ ದೊಡ್ಡದು. ಯಾಕೆಂದ್ರೆ ನಾವು ಗೋಕರ್ಣದಲ್ಲಿದ್ದೇವೆ ಅಲ್ವಾ? ನಾವು ಗೋಕರ್ಣದಲ್ಲಿದ್ದೇವೆ, ನಾವು ಆಶ್ರಿತರು. ಗೋಕರ್ಣ ಆಶ್ರಯ, ಅದು ದೊಡ್ಡದು, ನಾವು ಚಿಕ್ಕವರು. ಗೋಕರ್ಣಕ್ಕಿಂತ ಉತ್ತರ ಕನ್ನಡ ದೊಡ್ಡದು. ಯಾಕೆಂದ್ರೆ ಉತ್ತರ ಕನ್ನಡದಲ್ಲಿ ಗೋಕರ್ಣ ಇದೆ. ಉತ್ತರ ಕನ್ನಡಕ್ಕಿಂತ ಕರ್ನಾಟಕ ದೊಡ್ಡದು ಅಲ್ವಾ? ಕರ್ನಾಟಕಕ್ಕಿಂತ ಭಾರತ ದೊಡ್ಡದು. ಭಾರತ ಜಂಬೂ ದ್ವೀಪದಲ್ಲಿದೆ. ಹಾಗೆ ತಗೊಂಡ್ರೆ, ಇವತ್ತಿನ ಪರಿಭಾಷೆ ತಗೊಂಡ್ರೆ ಒಂಚೂರು ಬೇರೆ ಆಗುತ್ತೆ. ಅದು ಏಷ್ಯಾ ಖಂಡದಲ್ಲಿದೆ ಭಾರತ. ಅದು ಪ್ರಪಂಚದಲ್ಲಿದೆ, ಭೂಮಂಡಲದಲ್ಲಿದೆ. ಅದು ಭೂಮಂಡಲ ತುಂಬ ದೊಡ್ಡದು. ಆದರೆ ಇಷ್ಟು ದೊಡ್ಡ ಭೂಮಂಡಲ ಬ್ರಹ್ಮಾಂಡ ಮಂಡಲದಲ್ಲಿ ಚಿಕ್ಕ ಬಿಂದುವು ಕೂಡ ಅಲ್ಲ. ಅಂತಹ ಬ್ರಹ್ಮಾಂಡಗಳು ಎಷ್ಟಿವೆ ಅಂದ್ರೆ ಅನಂತ ಕೋಟಿ ಬ್ರಹ್ಮಾಂಡಗಳಿದೆಯಂತೆ. ಲೆಕ್ಕ ಹಾಕೋಕೆ ಸಾಧ್ಯ ಇಲ್ಲ, ಅಷ್ಟೆಲ್ಲ ಬ್ರಹ್ಮಾಂಡಗಳಿದೆಯಂತೆ. ಇದಿಷ್ಟೂ ಸೃಷ್ಟಿ ಸೇರಿದ್ರೆ ಅವನ ಕಾಲು ಭಾಗವೂ ಅಲ್ವಂತೆ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ. ಇಷ್ಟೆಲ್ಲ ಈ ಭೂತಕೋಟಿಗಳ ಪ್ರಪಂಚ ಇದೆಯಲ್ಲ, ಇದೆಲ್ಲ ಸೇರಿದ್ರೆ ಪಾದ, ಅಸ್ಯ ಪಾದ, ಅವನು ಒಂದು ಚರಣ ಇದ್ದಾಗೆ ಅಂತ ಅನ್ಕೊಳ್ಳಿ, ಅಥವಾ ಕಾಲ್ಭಾಗ ಇದ್ದಾಗೆ ಅಂತ ಅನ್ಕೊಳ್ಳಿ ನೀವು. ಕಾಲ್ಭಾಗ ಅಂದ್ರೆ ನಿರ್ದಿಷ್ಟವಾದ ಕಾಲ್ಭಾಗ ಅಂತಲ್ಲ, ಸಣ್ಣ ಭಾಗ ಅನ್ನೋ ಅರ್ಥದಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದ್ರ ಆಚೆಗವನು ಎಷ್ಟಿದ್ದಾನೆ ಭಗವಂತ ಅಂದ್ರೆ ತ್ರಿಪಾತ್ ಅಂತ, 3 ಭಾಗ ಮತ್ತೆ ಮೇಲಕ್ಕಿದೆ ಅಂತ. ತ್ರಿಪಾದಸ್ಯ ಅಮೃತಂ, ಅದಕ್ಕೆ ಸಾವಿಲ್ಲವಂತ. ಇಲ್ಲಿ ಹುಟ್ಟು ಸಾವುಗಳಿದೆ, ಅದರಲ್ಲಿ ಹುಟ್ಟು ಸಾವು ಯಾವುದೂ ಇಲ್ಲ, ಅಮೃತ ಮಾತ್ರ ಇರೋದು. ಅಂಥದ್ದು 3/4 ಪಾಲು ಮತ್ತು ಇದ್ರ ಆಚೆಗಿದೆಯಂತೆ. ಅಲ್ಲಿಗೆ ತಲುಪಬೇಕಾಗಿದೆ ಹೋಗಿ ಅಂತ. ಆ ತ್ರಿಪಾತ್ ಇದೆಯಲ್ಲ, 3/4 ಭಾಗ ಇದ್ರ ಆಚೆಗಿರುವಂಥದ್ದು. ಈ ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳ ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಇದರ ಆ ಕಡೆಗಿರುವಂಥದ್ದು. ಇದೆಲ್ಲ ಕತ್ಲು, ಅದು ಬೆಳಕು ನಿಜವಾದ್ದು ಅಂತ. ಅಲ್ಲಿಗೆ ನಾವು ತಲುಪಬೇಕಾಗಿದೆ ಅಂತ. ತಲುಪೋ ದಾರಿಗಳನ್ನ ಹೇಳ್ಕೊಡೋದಕ್ಕೆ ವಿದ್ಯಾಭ್ಯಾಸ ಅಂತ ಹೆಸರು. ಹೇಗೆ ತಲುಪಬಹುದು, ಹೇಗೆ ಬದುಕಬೇಕು ತಲುಪಬೇಕಾದ್ರೆ, ಅದೇ ವಿದ್ಯಾಭ್ಯಾಸ ಅಂತ. ಅಷ್ಟು ದೂರ ಹೇಗೆ ಹೋಗೋಕ್ಕಾಗತ್ತೆ? ಯಾವ ವಿಮಾನದಲ್ಲಿ ಹೋಗೋದು ಅಷ್ಟು ದೂರ? ತೊಂದರೆ ಇಲ್ಲ, ಅಷ್ಟು ದೂರ ಹೋಗ್ಬೇಕು ಅಂತಿಲ್ಲ, ಇಲ್ಲೇ ಇದೆ ಅದೆಲ್ಲ. ಈ ತ್ರಿಪಾತನಲ್ಲಿ ಮಾತ್ರ ಅಲ್ಲ, ಈ ಪಾದ ಇದೆಯಲ್ಲ, ಈ ಸೃಷ್ಟಿ ಅನ್ನುವಂಥದ್ದು, ಇದು ಅವನದ್ದೇ ಪಾದ. ಇದು ಭೂಪಾದವು ಯಸ್ಯ ನಾಭಿಹಿ ಇವೆಯತು ಅಸುರನೀಲಹ, ಅವನದ್ದೇ ಪಾದ ಇದು.
ಈ ಸೃಷ್ಟಿ ಅಂದರೆ ಬೇರೆ ಏನೂ ಅಲ್ಲ. ಹಾಗಾಗಿ ಇಲ್ಲಿಯೂ ಅವನಿದ್ದಾನೆ, ಸೃಷ್ಟಿಯನ್ನು ಕೂಡ ಅವನು ವ್ಯಾಪಿಸಿದ್ದಾನೆ, ಇಲ್ಲಿಯೂ ಕಾಣ್ಬೋದು ಅವನನ್ನು. ಅಷ್ಟೇ ಯಾಕೆ, ನಮ್ಮ ಒಳಗೂ ಕಾಣ್ಬೋದು, ನಮ್ಮ ಒಳಗೂ ಕೂಡ ಇದ್ದಾನೆ ಅವನೇ. ಹಾಗಾಗಿ ಅದ್ಭುತ ಅದು. ಅಷ್ಟು ದೂರ ಹೋದರೆ ಅಲ್ಲಿಯೂ ಇದೆ, ಸುತ್ತಮುತ್ತ ಎಲ್ಲಿ ನೋಡಿದ್ರು ಅಲ್ಲೂ ಇದೆ, ನಮ್ಮ ಒಳಗೆ ಕೂಡ ಅದೇ ತುಂಬಿದೆ. ಜೀವನದಲ್ಲಿ ನಾವು ಯಾವುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವೋ ಅದೇ ಅದು. ಒಂದು ನೆಮ್ಮದಿ ಬೇಕು ನಮಗೆ, ಸುಖ ಬೇಕು, ಒಂದು ಖುಷಿಯಾಗಿರ್ಬೇಕಲ್ವ, ಆನಂದ ಪಡಬೇಕು, ಅದೇ ಅದಾಗಿದೆ. ಅದನ್ನು ಕಾಣಬೇಕು, ಅದನ್ನು ಪಡಿಬೇಕು ಅಂತ. ಹಾಗಾಗಿ ಪ್ರಪಂಚದಲ್ಲಿ ಬೇರೆ ಬೇರೆ ವಿದ್ಯಾಭ್ಯಾಸಗಳು, ಬೇರೆ ಬೇರೆ ಪ್ರಯತ್ನಗಳು ಸುಖದ ಬಿಂದುಗಳನ್ನು ಕೊಡ್ತೇವೆ. ಚೂರು ಸುಖ, ಹಿಂದು ದುಃಖ, ಮುಂದೆ ದುಃಖ, ಆ ಸುಖ ಉಳಿಯೋದಿಲ್ಲ, ಅಂಥದ್ದನ್ನು ಕೊಡ್ತೇವೆ. ಆದರೆ ಈ ವಿದ್ಯಾ ಪದ್ಧತಿ ಪೂರ್ಣ ಆನಂದದ ಮೊತ್ತವನ್ನು ಕೊಡುತ್ತೆ. ಒಂದ್ಸಾರಿ ಸಿಕ್ಕಿದ್ರೆ ಅದು ಶಾಶ್ವತ, ಅದು ನಮ್ಮ ಜೊತೆಗೆ ಯಾವಾಗಲೂ ಇರುವಂಥದ್ದು ಅಂತ. ಅಂಥ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸ ಸಫಲ ಆದರೆ ಬಿಂದು ಹೋಗಿ ಸಿಂಧು ಒಂದಲ್ಲಿ ಸೇರುತ್ತೆ ಅಂತ. ಅಮೃತದ ಸಿಂಧು, ಆನಂದದ ಸಿಂಧು, ಕಡಲದು. ಈ ಬಿಂದು ಹೋಗಿ ಆ ಸಿಂಧು ಒಂದಲ್ಲಿ ಸೇರುತ್ತೆ ಅಂತ. ಅಥವಾ ಸಿಂಧುವೇ ಬಂದು ಬಿಂದುವನ್ನು ತನ್ನ ಒಳಗೊಳಿಸ್ಕೊಳ್ಳುತ್ತೆ. ನೀವು ಭಕ್ತಿ ಮಾರ್ಗದ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದೇ ಅಷ್ಟೆಲ್ಲ ದೂರದಿಂದ ಹಿಡಿದು ನಮ್ಮ ಹತ್ರ ಬಂದು ಆ ಇಡೀ ಸಿಂಧು ಬಿಂದುವಿನ ಮೇಲೆ ಬಿದ್ದು ಬಿಟ್ರೆ ಮುಗಿದೋಯ್ತು. ಆಮೇಲೆ ಎಲ್ಲ ಒಂದೇ, ಬಿಂದು ಹೋಗಿ ಸಿಂಧು ಆಯಿತು. ಹೀಗೆ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ವಿದ್ಯಾ ಪದ್ಧತಿ, ಅಂತಹದ್ದು ದಾರಿ ಹೇಳ್ಕೊಡ್ತಕ್ಕಂಥದ್ದು ಅಂತ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. ಭಾರತದಲ್ಲಿ ಮಾತ್ರ ಇದ್ದಿದ್ದದು. ಭಾರತದಲ್ಲಿ ಇಂಥ ಗುರುಕುಲಗಳು ಲಕ್ಷೋಪಲಕ್ಷ ಇದ್ವು. ಪ್ರಾಚಾರ್ಯರು ಹೇಳಿದ ಹಾಗೆ ಅದು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇದ್ವು, ಒಂದು ಪ್ರತಿ ಗ್ರಾಮದಲ್ಲಿ ಕೂಡ ಇತ್ತು ಅದು. ಆದರೆ ಅವುಗಳೆಲ್ಲ ನಶಿಸಿದ್ವು. ಕಾಲದ ಪ್ರವಾಹ, ವಿದೇಶಿಯರ ಆಕ್ರಮಣ, ಅವ್ರಿಗೆ ಇದರ ಬೆಲೆ ಗೊತ್ತಿಲ್ಲ, ಇದರ ಮರ್ಮ ಗೊತ್ತಿಲ್ಲ, ರಹಸ್ಯ ಗೊತ್ತಿಲ್ಲ, ಪ್ರಯೋಜನ ಗೊತ್ತಿಲ್ಲ. ಅವರು ಪಡ್ಕೋಬೋದಾಗಿತ್ತು ಪ್ರಯೋಜನನ. ಅದು ಬಿಟ್ಟು ನಾಶ ಮಾಡೋ ಕೆಲಸ ಮಾಡಿಬಿಟ್ರು. ಭಾರತದಾದ್ಯಂತ ಇರತಕ್ಕಂಥ ಗುರುಕುಲಗಳನ್ನು ವ್ಯವಸ್ಥಿತವಾಗಿ ಒಂದು ಕಡೆಯಿಂದ ಅದು ಉಳಿಬಾರ್ದು ಎನ್ನುವಂಥ ಉಪಕ್ರಮಗಳನ್ನು ಕೈಗೊಂಡ್ರು ಅಂತ. ಹಾಗೆ ಅವೆಲ್ಲ ನಷ್ಟವಾದಾಗ ಮತ್ತೆ ಅದನ್ನು ಪುನರುಜ್ಜೀವನ ಮಾಡಬೇಕು. ಅಂಥ ಗುರುಕುಲಗಳು ಮತ್ತೆ ಬರಬೇಕು ನಮ್ಮ ದೇಶದಲ್ಲಿ. ಆ ವಿದ್ಯಾ ಪದ್ಧತಿ ಉಳಿಬೇಕು. ಮನುಷ್ಯನಿಗೆ ನಿಜವಾದ ನೆಮ್ಮದಿ ಸಿಗಬೇಕು, ನಿಜವಾದ ಆನಂದ ಸಿಗಬೇಕು. ಅವನನ್ನು ಭೇಟಿ ಮಾಡಬೇಕು. ಬಿಂದು ಹೋಗಿ ಸಿಂಧುವನ್ನು ಭೇಟಿ ಮಾಡಬೇಕು. ಇಲ್ಲಿಂದ ಅಲ್ಲಿವರೆಗೆ ವ್ಯಾಪ್ತಿ ಬರಬೇಕು. ನಮಗೆ ಬ್ರಹ್ಮಾಂಡ ಮಂಡಲಗಳ ಆಚೆ ನಮ್ಗೆ ವ್ಯಾಪ್ತಿ ಬರಬೇಕು. ನಾವೇ ಬ್ರಹ್ಮಾಂಡ ಆಗಬೇಕು, ಬ್ರಹ್ಮಾಂಡ ನಮ್ಮೊಳಗೆ ಅನ್ನೋ ಥರ ಆಗಬೇಕು ಅಂತ. ಎತ್ತರಕ್ಕೆ ತುಟ್ಟ ತುದಿಯಲ್ಲಿ ನಿಂತು ಪ್ರಪಂಚವನ್ನು ಹೀಗೆ ನೋಡಬೇಕು. ಈ ಜಗತ್ತೆಲ್ಲವೂ ಕೆಳಗಡೆ ಕಾಣಿಸ್ಬೇಕು. ಬೆಟ್ಟದ ಮೇಲೊಬ್ಬ ಏರಿ ಕೂತ್ಕೊಂಡ್ರೆ ಬೆಟ್ಟದ ಸುತ್ತ, ಬೆಟ್ಟದ ಕೆಳಗೆ ಅನೇಕ ಘಟನೆಗಳು ನಡೀತಾ ಇರುತ್ತೆ. ಅವನಿಗೇನು ಬಾಧೆ ಇಲ್ಲ. ಅದರಿಂದ ಕೆಳಗೊಂದು ಬೆಂಕಿ ಬಿಡುತ್ತೆ ಅಂದರೆ ಬೆಟ್ಟದ ಮೇಲೆ ಕೂತವನಿಗೇನಾಗಲ್ಲ. ಹಾಗೆ ಉದಾಸೀನ ಅಂತ ಕರೀತಾರೆ ಅದನ್ನು. ಉದಾಸೀನ ಅಂದರೆ ಸೋಮಾರಿತನ ಅಂತ ಅರ್ಥ ಇಲ್ಲ. ನಿಜವಾಗಿ ನಮ್ಮ ರಾಮಭದ್ರಾಚಾರ್ಯರು ತುಂಬ ಸತ್ಯ ಹೇಳ್ತಾ ಇದ್ರು. ಉತ್ ಅಂದರೆ ಮೇಲಕ್ಕೆ ಅಂತ, ಆಸೀನ ಅಂದರೆ ಕೂತ್ಕೊಂಡವನು, ಉದಾಸೀನ ಅಂದರೆ ಮೇಲೆ ಕೂತ್ಕೊಂಡವನು. ಸಾಧನೆಯ ಶೃಂಗವನ್ನು ತಲುಪಿ ತುಟ್ಟ ತುದಿಯಲ್ಲಿ ಕೂತ್ಕೊಂಡು ಪ್ರಪಂಚವನ್ನು ನೋಡೋನು ಅಂತ. ಅವನು ಹೇಗಿರ್ತಾನೆ ಅಂತ ಅವನಿಗೇನು ಆಗ್ಬೇಡ, ಅವನೇನು ಮಾಡೋದಿಲ್ಲ, ಅವನು ಸುಮ್ಮನೆ ಕೂತಿರ್ತಾನೆ ಅಷ್ಟೇ ಅಂತ. ಅಷ್ಟು ಒಳ್ಳೆ ಅರ್ಥದಲ್ಲಿ ಇರೋದು. ಸೋಮಾರಿಗಳಾಗಿ ಸುಮ್ಮನೆ ಕೂತವ್ರಿಗೆ ಬಂದ್ಬಿಟ್ಟಿದ್ದೆ ಆ ಶಬ್ದ ಇವತ್ತು, ಉದಾಸೀನ ಅಂತ. ಹಾಗಲ್ಲ ಅದು. ದಕ್ಷಿಣ ಕನ್ನಡಕ್ಕೆ ಹೋದರೆ ಬೇಜಾರು ಅಂತ ಅನ್ನೋದಕ್ಕೆ ಉದಾಸೀನ ಅನ್ನೋ ಶಬ್ದ ಬಳಕೆ ಇದೆ ಅಂತ. ಸುಮ್ಮನೆ ಕೂತಿರ್ತಾನಲ್ಲ, ಬೇಜಾರು ಬರುತ್ತೆ ಅವನಿಗೆ, ಹಾಗೆ ಬಂದಿರುವಂಥದ್ದು. ಆದರೆ ಮೂಲತಃ ನೋಡಿದರೆ ತುಂಬ ಎತ್ತರವನ್ನೇರಿ ಪ್ರಪಂಚವನ್ನು ಹೀಗೆ ನೋಡ್ತಾನೆ. ದೇವತೆಗಳನ್ನು ಕೂಡ ಹೀಗೆ ನೋಡ್ತಾನೆ. ದೇವತೆಗಳೆಲ್ಲ ಅವನಿಗೆ ಕೆಳಗೆ ಕಾಣ್ತಾ ಇರ್ತಾರೆ ಅಂತ, ಅಷ್ಟು ಎತ್ತರದಲ್ಲಿ ಇರ್ತಾನೆ ಅವನು ಅಂತ. ಅಂತಹದ್ದೊಂದು ವಿದ್ಯಾ ಪದ್ಧತಿ ಇದೆಯಲ್ಲ, ಅದು ಮತ್ತೊಮ್ಮೆ ಜೀವ ತಾಳಬೇಕು ಈ ದೇಶದಲ್ಲಿ ಎಂಬ ಹಂಬಲವೇ ಗುರುಕುಲಕ್ಕೆ ಮೂಲವಾಯಿತು. ನಮಗೆ ಎಲ್ಲೆಲ್ಲಿಂದಲೋ ವಿಷಯಗಳು ಸಿಕ್ಕುವ, ನಿಮಗೂ ಸಿಗಬೇಕು ಅಂಥ ವಿಷಯಗಳು. ಏಕಸ್ವಾದು ನಭುಂಜೀತ ಎನ್ನುವ ಭಾವ ಈ ಗುರುಕುಲದ ಆವಿರ್ಭಾವಕ್ಕೆ ಕಾರಣ ಆಯಿತು. ಪ್ರಾಚಾರ್ಯರು ಹೇಳಿದಾಗ ತುಂಬ ಗುರುಕುಲಗಳು ಇತ್ತೀಚೆಗೆ ಹುಟ್ಕೊಳ್ತಾ ಇದ್ದಾವೆ.
ಆದರೆ ಏನಾಗಿದೆ ಅಂದರೆ ಅವೆಲ್ಲವೂ ಪೂರ್ಣಾರ್ಥದಲ್ಲಿ ಗುರುಕುಲಗಳಾಗಿಲ್ಲ ಅಂತ. ಫಲಕ ಮಾತ್ರ ಗುರುಕುಲ ಅಂತ, ಒಳಗೆ ಮತ್ತೆ ಮಾಮೂಲಿ ಶಾಲೆ ಇದೆ. ಇಂಥದ್ದು ಎಷ್ಟು ಬೇಕಾದರೂ ಇದೆ ಇವತ್ತು ಪ್ರಪಂಚದಲ್ಲಿ. ಶ್ರೀರಂಗ ಮಹಾಗುರುಗಳ ಒಂದು ಉದಾಹರಣೆ ಇದೆ. ಒಳ್ಳೆ ಜೇನುತುಪ್ಪ, ಕಾಡಿನ ಜೇನುತುಪ್ಪ, ಅದು ಸಿಕ್ಕಿದಾಗ ಒಂದು ಒಳ್ಳೆ ಬಾಟ್ಲಿಗೆ ಅದನ್ನು ಹಾಕಿ ಅದ್ರ ಮೇಲೆ ಶುದ್ಧ ಜೇನುತುಪ್ಪ ಅಂತ ಚೀಟಿಯನ್ನು ಅಂಟಿಸಿ ಜೇನುತುಪ್ಪ ಬಳಸ್ತಾ 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 ಅದು ಖರ್ಚಾಯಿತು. ಖರ್ಚಾದ ಮೇಲೆ ಬಾಟ್ಲಿ ಹಾಗೆ ಇತ್ತು. ಆಮೇಲೆ ಒಂದು ಸಂದರ್ಭ ಮನೆಗೆ ಹರಳೆಣ್ಣೆ ತಂದಾಯಿತು. ತಂದಾಗ ಹಾಕೋಕೆ ಬಾಟ್ಲಿ ಇರಲಿಲ್ಲ. ಅದನ್ನು ಈ ಬಾಟ್ಲಿ ಖಾಲಿ ಇತ್ತಲ್ಲ, ಈ ಬಾಟ್ಲಿಗೆ ಹರಳೆಣ್ಣೆ ತುಂಬಿಸಿ ಆಯಿತು. ಆದರೆ ಚೀಟಿ ಹಾಗೇ ಇತ್ತು. ಏನು ಚೀಟಿ ಹೇಳಿ? ಶುದ್ಧ ಜೇನುತುಪ್ಪ ಚೀಟಿ. ಫಲಕ ಹಾಗೇ ಇದೆ. ಆ ಫಲಕದ ಹಿಂದೆ ಇರೋದು, ಫಲಕದ ಒಳಗಿರೋದು ಹರಳೆಣ್ಣೆ ಅಂತ. ಹಾಗಾಗಿ ಯಾವುದೊಂದು ಔಷಧಕ್ಕೆ ಹರಳೆಣ್ಣೆ ಬೇಕು ಅಂತ, ಔಷಧಕ್ಕೆ ಜೇನುತುಪ್ಪ ಅನ್ನೋದು ಔಷಧಕ್ಕೆ ತುಂಬ ಬಳಸ್ತಾರಲ್ಲ, ಜೇನುತುಪ್ಪದಲ್ಲಿ ಕಲಸಿ ಸೇವನೆ ಮಾಡಬೇಕು ಅಂತ. ಹಾಗೆ ಈ ಈ ಜೇನುತುಪ್ಪದಲ್ಲಿ, ಯಾವ ಜೇನುತುಪ್ಪ? ನಕಲಿ ಜೇನುತುಪ್ಪ. ಅದು ನಿಜವಾದ ಜೇನುತುಪ್ಪ ಹರಳೆಣ್ಣೆ ಕಲಸಿ ಔಷಧ ತಗೊಳ್ತಾ ಬಂದರೆ ಅಷ್ಟೇ ಮುಂದೆ ಪರಿಣಾಮ ಭಯಂಕರ ಅಂತ. ಬಚ್ಚಲು ಮನೆ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿರ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬರಬಹುದು ಅಂತ. ಹೀಗಾಗ್ಬಿಡುತ್ತೆ ಅಂತ. ಹಾಗಾಗಿ ಎಷ್ಟೋ ಕಡೆ ಫಲಕಗಳು ಗುರುಕುಲ ಅಂತ. ಯಾಕೆಂದ್ರೆ ಸಮಾಜಕ್ಕೊಂದು ಆಸಕ್ತಿ ಆ ಕಡೆ ಬರ್ತಾ ಇದೆ ಗುರುಕುಲಗಳ ಬಗ್ಗೆ ಅಂತ ಹಾಕ್ಬಿಡೋದು ಗುರುಕುಲ ಅಂತ, ಒಂದು ಸಂಸ್ಕೃತದ ಹೆಸರು ಕೊಟ್ಬಿಡೋದು. ಆದ್ರೆ ಒಳ ಹೊಕ್ಕರೆ ಅದು ಈಗಿನ ಕಾಲದ ಕಾನ್ವೆಂಟ್, ಅದು ಹೊರತು ಬೇರೆ ಏನೂ ಅಲ್ಲ ಅಂತ. ಅಂಥದ್ದನ್ನು ಕಾಣ್ತೇವೆ ನಾವು. ಹಾಗಲ್ಲ, ಪೂರ್ಣಾರ್ಥದಲ್ಲಿ ನಾವು ಗುರುಕುಲನೇ ಮಾಡಬೇಕು ಎನ್ನುವ ಪ್ರಯತ್ನ ಇದೆ. ಈ ಪ್ರಯತ್ನ ಪರಿಪೂರ್ಣ ಅಂತಲ್ಲ. ಈ ಸಂಪೂರ್ಣ ಆದರ್ಶ ಗುರುಕುಲವೇ ಇವತ್ತು ಆಗೋಗ್ಬಿಟ್ಟಿದೆ ಅಂದರೆ ಅದು ಆಗ್ತಾ ಬರಬೇಕು. ಅದು ಒಂದೇ ದಿವಸಕ್ಕೆ ಆಗುವಂಥದ್ದಲ್ಲ, ಅದು ಸಮಯ ತಗೊಳುತ್ತೆ ಆಗೋದಕ್ಕೆ. ಆದರೆ ಈಗ ನಮ್ಮ ಗುರುಕುಲ ಹೋಗ್ತಾ ಇರೋ ರೀತಿ ಇದೆಯಲ್ಲ, ಅದು ತುಂಬ ಆ ಸಂಪೂರ್ಣ ದಿಕ್ಕಿನಲ್ಲಿದೆ ಅದು ಅಂತ. ಹಾಗೇ ಇದೆ ಅದು ಅಂತ. ಅದರ ಅನೇಕ ಸಂಗತಿಗಳು ಇಲ್ಲಿ ತುಂಬ ಚೆನ್ನಾಗಿ ಅಭಿವ್ಯಕ್ತ ಆಗ್ತಾ ಇದ್ದಾವೆ ಅಂತ, ಅದನ್ನು ನಾವು ಕಾಣ್ತೇವೆ. ಹಾಗಾಗಿ ತೀರಾ ನಮಗೆ ಸಮಾಧಾನ ಆಗುವಂಥದ್ದು, ಸಂತೋಷ ಆಗುವಂಥದ್ದು. ನಮ್ಮ ಗುರುಕುಲ ಅಂದರೆ ಇದ್ರ ಹಾಗೆ, ತೆಂಗಿನ ಹೂವಿದೆಯಲ್ಲ ಇದ್ರ ಹಾಗೆ ಅಂತ. ಇದರಲ್ಲಿ ಎಷ್ಟು ತೆಂಗಿನಕಾಯಿಗಳಿರ್ಬೋದೋ ಅಲ್ವಾ? ಆ ಒಂದೊಂದು ತೆಂಗಿನ ಕಾಯಿ ಕೂಡ ಒಂದೊಂದು ತೆಂಗಿನ ಮರ ಆಗತ್ತೆ, ಮರ ಆಗೋ ಯೋಗ್ಯತೆ ಇದೆ ಅದಕ್ಕೆ. ಆಗಿದ್ದ ಹೋದರೆ ಮತ್ತಷ್ಟು ತೆಂಗಿನಕಾಯಿಗಳಿದೆಯೋ ಅದರಲ್ಲಿ, ಮತ್ತಷ್ಟು ತೆಂಗಿನ ಮರಗಳಿದೆಯೋ. ಈ ಪ್ರಪಂಚವನ್ನೇ ಮುಚ್ಚಿಬಿಡ್ಬೋದು ತೆಂಗಿನ ಮರಗಳಿಂದ, ಅಷ್ಟು ಯೋಗ್ಯತೆ ಇಷ್ಟರಲ್ಲಿರುತ್ತೆ. ಗುರುಕುಲ ಅನ್ನೋದು ಅಂಥದ್ದು ಅಂತ. ನೀವು ಒಬ್ಬೊಬ್ಬರು ಕೂಡ ಕಲ್ಪವೃಕ್ಷದ ಬೀಜ ಇದ್ದ ಹಾಗೆ. ನೀವು ನಾಳೆ ಬೆಳೆದು ನಿಂತಾಗ ನಿಮ್ಮಂಥ 1000 ಜನರನ್ನು ತಯಾರು ಮಾಡ್ಬೋದು. ನಿಮಗೆ ಸಿಕ್ಕಿದ್ದನ್ನು ನೀವು ಹಂಚಿದರೆ ನಾಳೆ 1000 ಜನರನ್ನು ಒಬ್ಬೊಬ್ಬರು ಕೂಡ ತಯಾರು ಮಾಡ್ಬೋದು. ಈ ಪ್ರಪಂಚವನ್ನೇ ನಾವು ಮುಚ್ಚಿಬಿಡಬಹುದು ಅಂತ. ಈ ಪ್ರಪಂಚದಾದ್ಯಂತ ಈ ಇಂಥ ಒಂದು ಧರ್ಮ ಸಂಸ್ಕೃತಿಗಳನ್ನು ಪಸರಿಸಬಹುದು ಅಂತ ಸಾಧ್ಯತೆ ಇದೆ ಅದಕ್ಕೆ. ಹಾಗಾಗಿ ಇದು ಒಂದು ಗುರುಕುಲ ಅಲ್ಲ, ಗುರುಕುಲಗಳ ತಾಯಿ ಅಂತ. ಒಂದೊಂದು ವಿದ್ಯಾರ್ಥಿ ಒಂದೊಂದು ಗುರುಕುಲ ಆಗಬೇಕು, ಅದು ಅಪೇಕ್ಷೆ ಇರೋವಂಥದ್ದು. ಮುಂದೆ ಬರೋ ದಿನಗಳಲ್ಲಿ ಒಂದೊಂದು ವಿದ್ಯಾರ್ಥಿ ಒಂದೊಂದು ಗುರುಕುಲ ಆಗಬೇಕು. ಹಾಗಾಗಿ 1000 ಗುರುಕುಲಗಳ ಮಾತೃ ಬೀಜ ಅದು ಅಂತ ಇಲ್ಲಿರುವಂಥದ್ದು ಅಂತ. ಹಾಗೆ ಇದಾದಾಗ ತುಂಬ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ಆಗಲಿ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಜಾಗ ಸಾಲದು. ನಿಜವಾಗಿ ಮಳೆಗಾಲ ಅಲ್ಲದೆ ಇದ್ದರೆ ಆ ಮುಂದಿನ ಹುಲ್ಲು ಹಾಸಿದೆಯಲ್ಲ ಅದು ಸೇರಿಸಿ ನಿಮಗೆ ಕೊಡಬೇಕಾಗಿತ್ತು ನಾವು ಈ ಕಾರ್ಯಕ್ರಮಕ್ಕೆ. ಯಾಕೆಂದರೆ ನಿಮಗೆ ಜಾಗ ಸ್ವಲ್ಪ ಚಿಕ್ಕದಾದಾಗ ಅನ್ನಿಸ್ತು ನಿನ್ನೆ ನಮಗೆ ನಾವು ನೋಡಿದಾಗ. ಇದ್ರ ಮೇಲೊಂದು ಕಟ್ಟೋ ಯೋಚನೆ ಇದೆ. ಅದು ಕಟ್ಟಿದರೆ ಅದು 2 ಸೇರಿ ನಿಮ್ಗದು ಒಂದು ಕಾಲ್ವಾಸಿ ಸಾಕಾಗ್ಬೋದು ನಿಮ್ಗೆ ಅಂತ ಅನ್ಕೊಡ್ತೀನಿ, ನೀವು ಮಾಡ್ತಾ ಇರೋ ಚಟುವಟಿಕೆಗೆ ಈಗ. ಹಾಗಾಗಿ ಅದು ಮುಸ್ಸೆವತಾರದಾಗಿ ಇದು ಕೂಡ ಬೆಳೆಯುತ್ತೆ ನೀವು ಬೆಳೆದಾಗ ಅಂತ. ಮುಂದಿನ ಸಾರಿ ನಮಗೆ ಮುಂಚಿತವಾಗಿ ನಿಮ್ಮ ಯೋಜನೆಗಳನ್ನು ತಿಳಿಸ್ಕೊಟ್ರೆ ತಕ್ಕ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗುವುದು ಅಂತ. ನಿಮಗೆ ಎಲ್ಲಿಂದ ಡೆಲಿವರಿ ಬಿಟ್ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ ನಾವು. ನೀವು ವರ್ಧಂತಿ ಉತ್ಸವ ಮಾಡೋದಾದರೆ ನಿಮ್ಗೆ ಎಷ್ಟು ದೊಡ್ಡ ರಾಜ್ಯ ಬೇಕು ಅಂತ ನಮ್ಗೆ ಮೊದಲೇ ಗೊತ್ತಾಗಬೇಕು ನೋಡಿ ಅಂತ. ಹಾಗಾಗಿ ಮುಂದಿನ ಸಾರಿ ನಿಮ್ಮ ಚಟುವಟಿಕೆಗಳನ್ನು ಸಾಕಷ್ಟು ಮುಂಚಿತವಾಗಿ ನಮಗೆ ತಿಳಿಸುವುದು ಅಂತ, ಏನೇನು ಮಾಡ್ತಾ ಇದ್ದೀರಿ ನೀವು ಅಂತ ಅನ್ನೋದನ್ನು ಅಂತ. ಅದಕ್ಕೆ ಅದನ್ನು ತುಂಬ ಸುಂದರವಾಗಿ ರೂಪಿಸೋಕೆ ಸಾಧ್ಯ ಇದೆ ಅದನ್ನು ಅಂತ. ತುಂಬ ಸುಂದರವಾಗಿ ಅದು
ನಾಡಿನಲ್ಲಿ ಅಥವಾ ಹೊರನಾಡುಗಳಲ್ಲಿ ಅವರಿಗೆಲ್ಲ ಅದು ಒಂದು ಆಕರ್ಷಣೆ ಆಗೋತ್ತಾರ ಅಂತ ಅವರೆಲ್ಲ ಬಂದು ಇಲ್ಲಿ ಕಲ್ತ್ಕೊಂಡು ಹೋಗೋತ್ತಾರ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವ. ಕೇಳಿದಿರ ಇದನ್ನ? ಮನುಸ್ಮೃತಿ ಇದು. ಏತದ್ದೇಶ ಪ್ರಸೂತಸ್ಯ, ಈ ದೇಶದಲ್ಲಿ ಹುಟ್ಟಿದ, ಈ ದೇಶದ ಸಂಸ್ಕಾರವನ್ನು ಪಡೆದಿರತಕ್ಕಂಥ ಮಹಾನುಭಾವನ ಪದತಲದಲ್ಲಿ ಕುಳಿತು ಬದುಕನ್ನು ಕಲಿತಾ ಇದ್ರು, ತಮ್ಮ ತಮ್ಮ ಬದುಕನ್ನು ಕಲಿತಾ ಇದ್ರು. ಯಾರು ಅಂದರೆ ಪೃಥಿವ್ಯಾಂ ಸರ್ವಮಾನವಾಹ, ಈ ಪೃಥಿವಿಯ ಸರ್ವಮಾನವರು ಭಾರತಕ್ಕೆ ಬಂದು ಭಾರತ ಸಂಜಾತನ ಪದತಲದಲ್ಲಿ ಕುಳಿತು ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್, ತಮ್ಮ ತಮ್ಮ ಬದುಕನ್ನು ಕಲಿತಾ ಇದ್ರು. ತಮ್ಮ ತಮ್ಮ ಚರಿತ್ರ ಅಂದ್ರೆ ನಡೆ, ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ಕಲಿತಾ ಇದ್ರು ಅಂತ. ಈ ಶ್ಲೋಕ ಕಲ್ತ್ಕೊಳ್ಳಿ, ಈ ಶ್ಲೋಕ ನೀವಾಗಬೇಕು ಅಂತ. ನಿಮ್ಮ ಬಳಿ ನಾಳೆ ಪ್ರಪಂಚ ಬಂದು ಸ್ವಂ ಸ್ವಂ ಚರಿತ್ರಂ ಶಿಕ್ಷೆಯರನ್ನು ತಮ್ಮ ತಮ್ಮ ಬದುಕನ್ನು ಕಲಿಯುವಂತೆ ಆದಾಗ ಈ ಪರಂಪರಾ ಗುರುಕುಲ ಸಾರ್ಥಕ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಹಾಗಾಗಲಿ ಎಂಬುದಾಗಿ ಆಶಿಸಿ, ಈ ಗುರುಕುಲದ ಹಿಂದಿರುವ ಪ್ರಯತ್ನ ಇದೆಯಲ್ಲ, ನಿಮ್ಮನ್ನು ಹೀಗೆ ಹೂವಾಗಿ ಎರಡಿಸೋ ಹಿಂದಿರ್ತಕ್ಕಂಥ ಪ್ರಯತ್ನ ಆಚಾರ್ಯರುಗಳ ಕಡೆಯಿಂದ, ಪ್ರಾಚಾರ್ಯರು ಇರ್ಬೋದು, ಇನ್ನುಳಿದ ಎಲ್ಲ ಆರ್ಯರು ವ್ಯವಸ್ಥೆಗಾಗಿ ಪ್ರಯತ್ನ ಪಟ್ಟುವಂಥವ್ರು, ಅವ್ರನ್ನೂ ಕೂಡ ನೆನೆಸ್ಕೊಳ್ಬೇಕು ನಾವು. ಅವರ ಕೌಶಲವನ್ನು ಎಷ್ಟು ನೆನೆದ್ರು, ಎಷ್ಟು ಸ್ಮರಿಸಿದ್ರು ಕೂಡ ಕಡಿಮೆ. ಅವರ ಪ್ರಯತ್ನ ತುಂಬ ಇದೆ, ಅವರ ತಪಸ್ಸು ತುಂಬ ಇದೆ. ಅದ್ರ ಫಲವಾಗಿ ಇಷ್ಟು ಒಳ್ಳೆ ಫಲ ಬರ್ತಾ ಇದೆ, ಎಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಒಳ್ಳೆ ಫಲ ಬರ್ತಾ ಇದೆ. ಅವರನ್ನು ಕೂಡ ತುಂಬ ಹೃದಯದಿಂದ, ಆತ್ಮದಿಂದ ಅಭಿನಂದಿಸಿ, ನಮ್ಮೆಲ್ಲ ಗುರುಕುಲಗಳು ಈ ದಾರಿಯಲ್ಲಿ ಬೆಳೆದು ಪ್ರಪಂಚವನ್ನು ಬೆಳಗುವಂತೆ ಆಗಲಿ ಎಂಬುದಾಗಿ ಆಶಿಸಿ, ಮುಂದಿನ ವರ್ಧಂತಿಯನ್ನು, ಪರಂಪರಾ ಗುರುಕುಲದ ವರ್ಧಂತಿಯನ್ನು ಪ್ರತೀಕ್ಷೆ ಮಾಡೋಣ. ಒಂದು ವರ್ಷದ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅಂತ ನಮ್ಗೆ ಹೇಳಿ ಒಂದು ಸ್ವಲ್ಪ. ಅದು ಯಾಕೆಂದರೆ ಅವರು ಅನುಸರಣೆ ಮಾಡಬೇಕಲ್ಲ, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕಲ್ಲ ಅಂತ. ಒಂದು ವರ್ಷದ ಚೀಟಿ ತುಂಬ ಮುಖ್ಯವಾಗಿರುವಂಥದ್ದು ಅದು. ಹಾಗಾಗಿ ಅದನ್ನು ಕೂಡ ನೆನಪು ಮಾಡಿಕೊಡ್ತೇವೆ. ಸುಮುಖ, ನಿಮಗೆ ಇದು ದೊಡ್ಡ ಆಶೀರ್ವಾದ ಇದು. ಯಾಕೆಂದರೆ ಪರಂಪರಾ ಛಾತ್ರ ಅನ್ನುವ ಆ ಒಂದು ಅಭಿಧಾನ ಮತ್ತು ಒಂದು ವರ್ಷ ದೀಪ ಬೆಳಗುವಂಥದ್ದು ಎಷ್ಟು ಒಂದು ಅದ್ಭುತವಾಗಿರುವಂಥ ಒಂದು ಕಲ್ಪನೆ ಇದು ಅಂತ. ಒಂದು ವರ್ಷ ದೀಪ ಬೆಳಗುವಂಥದ್ದು ತುಂಬ ಹೆಮ್ಮೆ ಇದು ಅಂತ. ಹೀಗೆ ನಿಮ್ಮ ಒಬ್ಬೊಬ್ಬರ ಹೆಸರಲ್ಲೂ ದೀಪ ಬೆಳಗುವಂತೆ, ನೀವು ಅದೆಷ್ಟೋ ದೀಪಗಳನ್ನು ಈ ದೇಶದಲ್ಲಿ ಬೆಳಗುವಂತೆ ಆಗುವಂಥ ಆಶಂಸೆಯನ್ನು ಕೂಡ ಈ ಸಮಯದಲ್ಲಿ ಮಾಡ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.